ಇನ್ನೂ 4 ದಿನ ರಾಜಧಾನಿಗೆ ಕಾದಿದೆಯಾ ಗಂಡಾಂತರ, ನಿಂತ ಮಳೆ ಶುರುವಾಗಿದೆಯಾ ಹೊಸ ರಗಳೆ. ವರ್ತೂರು, ಸರ್ಜಾಪುರ, ಮಾರತಹಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಸಿದ್ದರಾಮಯ್ಯ ನೆರೆ ರೌಂಡ್ಸ್ ಸಂತ್ರಸ್ತರು ಹೇಳಿದ್ದೇನು ನೋಡೋಣ. ರಾಜಧಾನಿಗೆ ಮಳೆ ಕಂಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಣಚಂಡಿ ಮಳೆಯಿಂದಾಗಿ ರಾಜಧಾನಿ ಬೆಂಗಳೂರಲ್ಲಿ 108 ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳು, ಲೇಔಟ್ಗಳು ಸಂಪೂರ್ಣ ಕೆಸರುಗದ್ದೆಗಳಾಗಿ ಬದಲಾಗಿವೆ. ಬಡಾವಣೆಗಳನ್ನು ಬಿಟ್ಟು ಜಲಾಸುರ ಕದಲುತ್ತಿಲ್ಲ. ಹೀಗಾಗಿ ನಿವಾಸಿಗಳು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆಗಳನ್ನೇ ನುಂಗಿ ಹಾಕಿರೋ ಮಳೆ ಕಾರು, ಬೈಕ್ಗಳನ್ನು ಮುಳುಗಿಸಿದೆ. ಬಡಾವಣೆಗಳಲ್ಲಿ ಹಾವು ಚೇಳುಗಳು ಬರ್ತಿದ್ದು ಆತಂಕ ಶುರುವಾಗಿದೆ. ರೈನ್ಬೋ ಡ್ರೈವ್, ಸನ್ನಿ ಬ್ರೂಕ್ಸ್, ದಿ ಕಂಟ್ರಿ ಸೈಡ್ ಲೇಔಟ್ ಜನರ ಬದುಕೆ ನರಕವಾಗಿ ಬಿಟ್ಟಿದೆ. ಬೆಂಗಳೂರಿನ ರೈನ್ಬೋ ಲೇಔಟ್ನಲ್ಲಿ ಸಂಪೂರ್ಣ ಅಧ್ವಾನ ಆಗಿದೆ. ವರುಣನ ಅಬ್ಬರದಿಂದಾಗಿ ಬದುಕೆ ಮೂರಾಬಟ್ಟೆಯಾಗಿದೆ. ರೈನ್ಬೋ ಡ್ರೈವ್ ಲೇಔಟ್ ಪಕ್ಕದ ವ್ಯಾಪಾರಿಗಳ ಬದುಕನ್ನ ಮಳೆರಾಯ ಕಸಿದಿದ್ದಾನೆ. ಅಂಗಡಿಗಳಿಗೂ ನೀರು ನುಗ್ಗಿದ್ದು 20 ಲಕ್ಷ ಮೌಲ್ಯದಷ್ಟು ಹಾನಿ ಸಂಭವಿಸಿದೆ. ಹೀಗಾಗಿ ಮಳೆಯ ಅವಾಂತರಕ್ಕೆ ಅಂಗಡಿಗಳ ಮಾಲೀಕರು ಕಂಗಾಲಾಗಿದ್ದಾರೆ. ರೈನ್ಬೋ ಡ್ರೈವ್ ಲೇಔಟ್ ಫುಲ್ ಕೆಸರುಮಯವಾಗಿದ್ದು ಡ್ರೈನೇಜ್ ನೀರಿನಿಂದ ವಾತಾವರಣ ಫುಲ್ ಕಲುಷಿತಗೊಂಡಿದೆ. ಕೊಳಚೆ ನೀರಿನಿಂದಾಗಿ ನಿವಾಸಿಗಳು ಕೂಡ ಹೈರಾಣಾಗಿದ್ದಾರೆ. ಮನೆಯ ಒಳಗೂ ಹೊರಗೂ ಕೊಳಚೆ ನೀರೇ ತುಂಬಿಕೊಂಡಿದೆ. ಹೀಗಾಗಿ ರೈನ್ಬೋ ಲೇಔಟ್ ಜನರಿಗೆ ಕಾಯಿಲೆಗಳ ಭೀತಿ ಶುರುವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಿಬಿಎಂಪಿಯಿಂದ ಏರಿಯಾದಲ್ಲಿ ಸೋಂಕು ನಿವಾರಕ ದ್ರಾವಣ ಸಿಂಪಡಣೆ ಮಾಡಲಾಯಿತು. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೊಂಚ ಬಿಡುವು ಕೊಟ್ಟಿದ್ದ ವರುಣ ರಾತ್ರಿ ವೇಳೆ ಮತ್ತೆ ಆರ್ಭಟಿಸಿದ್ದ. ದಿನವಿಡೀ ತಣ್ಣನೆಯ ವಾತಾವರಣದಿಂದ ಕೂಡಿದ್ದ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ 7 ಗಂಟೆಯ ನಂತರ ಅಲ್ಲಲ್ಲಿ ಮಳೆಯಾಗಿದೆ. ಆದರೆ ಮಳೆ ನಿಂತಿದ್ರೂ ಪರದಾಟ ಮಾತ್ರ ತಪ್ಪುತ್ತಿಲ್ಲ. ಬೆಂಗಳೂರು ಪೂರ್ವ ವಿಭಾಗದ ಸರ್ಜಾಪುರ, ಸನ್ನಿ ಬ್ರೂಕ್ಸ್, ರೈನ್ಬೋ ಡ್ರೈವ್ ಲೇಔಟ್ಗಳಲ್ಲಿ ನೀರಿನ ಮಟ್ಟ ಮಾತ್ರ ತಗ್ಗುತ್ತಿಲ್ಲ. ನೀರು ತುಂಬಿಕೊಂಡಿದ್ದರಿಂದ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಟ ನಡೆಸುತ್ತಿದ್ದಾರೆ. ರಾಜಧಾನಿ ಬೆಂಗಳೂರಿಗೆ ರಣರಕ್ಕಸ ಮಳೆಯ ಭೀತಿ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇನ್ನೂ 3 ದಿನ ಧಾರಾಕಾರ ಮಳೆ ಸುರಿಯುವ ಸಾಧ್ಯತೆ ಇದೆ. ಈಗಾಗಲೇ ಸುರಿದಿರುವ ಮಳೆಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ಮಧ್ಯೆ ಮತ್ತೆ 3 ದಿನ ಮಳೆಯಾಗಲಿದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಕೊಟ್ಟಿದ್ದು, ಇದರಿಂದಾಗಿ ಮತ್ತೇನು ಅನಾಹುತ ಆಗುತ್ತೋ ಅನ್ನೋ ಭೀತಿಯಲ್ಲಿ ಜನರಿದ್ದಾರೆ. ಬೆಂಗಳೂರು ಮಹಾಮಳೆಗೆ ತತ್ತರಿಸಿ ಹೋಗಿದ್ದು, ಮಳೆ ಹಾನಿ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಮಲೂರು, ಎಪ್ಸಿಲಾನ್ ಲೇಔಟ್, ರೈನ್ಬೋ ಲೇಔಟ್, ಬೆಳ್ಳಂದೂರು ರಿಂಗ್ ರಸ್ತೆ, ಬಳಗೆರೆ ದಿಶಾ ಅಪಾರ್ಟ್ಮೆಂಟ್ ಮತ್ತು ಮುನ್ನೇಕೊಳಲ ಗ್ರಾಮಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಿ ಹಾನಿ ಕುರಿತಂತೆ ಪರಿಶೀಲಿಸಿದ್ರು. ಯಮಲೂರಿನಲ್ಲಿ ಮಳೆ ಹಾನಿ ಪ್ರದೇಶವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು. ಎಪ್ಸಿಲಾನ್ ವಿಲ್ಲಾಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಐಷಾರಾಮಿ ಎಪ್ಸಿಲಾನ್ ವಿಲ್ಲಾಗೆ ನೀರು ನುಗ್ಗಿ ಅವಾಂತರವಾಗಿತ್ತು. ಆದರೆ ಎಪ್ಸಿಲಾನ್ ವಿಲ್ಲಾದಲ್ಲಿ ಇನ್ನೂ ನೀರು ಖಾಲಿಯಾಗಿಲ್ಲ. ಹೀಗಾಗಿ ವಿಲ್ಲಾದೊಳಗೆ ಬೋಟ್ ಮೂಲಕವೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತೆರಳಬೇಕಾಯಿತು. ವರ್ತೂರು ಸೇರಿದಂತೆ ಮಳೆ ಹಾನಿಗೀಡಾದ ಪ್ರದೇಶಗಳ ಪರಿಶೀಲನೆ ಮಾಡಿದ ಸಿದ್ದು, ಮಳೆ ಅನಾಹುತದಲ್ಲಿ ಮೃತಪಟ್ಟ ಯುವತಿ ಕುಟುಂಬಕ್ಕೆ ನೆರವು ನೀಡಿದ್ರು. ಮೃತ ಅಖಿಲ ಕುಟುಂಬಸ್ಥರಿಗೆ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ರು. ಅಖಿಲ ತಂದೆಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ಸಿದ್ದು, ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೀಡಿದ್ರು. ಇನ್ನು ನಲ್ಲೂರಹಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಳಿ ಸಂತ್ರಸ್ತ ಮಹಿಳೆ ಅಳಲು ತೋಡಿಕೊಂಡ್ರು. ಬಿಎಂ ಗ್ಲೋರಿಟಾ ಅಪಾರ್ಟ್ಮೆಂಟ್ನ ನಿವಾಸಿ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಗೋಳು ಅಂತ ಅಸಮಾಧಾನ ಹೊರಹಾಕಿದ್ರು. ಸಾಲು ನಿವಾಸಿಗಳು ಸಿದ್ದರಾಮಯ್ಯನವರ ಬಳಿ ಬಂದು ದೂರನ್ನ ಹೇಳಿದ್ರು. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಮಹಿಳೆ ಆಗ್ರಹಿಸಿದ್ರು. ಇದು ಬೆಂಗಳೂರಿನ ಪರಿಸ್ಥಿತಿಯಾದರೆ ಕರುನಾಡಲ್ಲಿ ಹೇಗಿದೆ ಅವಾಂತರ? ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ. ಬಾಗಲಕೋಟೆ, ರಾಯಚೂರು, ಯಾದಗಿರಿಯಲ್ಲಿ ಹೇಗಿದೆ ಪರಿಸ್ಥಿತಿ ನೋಡೋಣ. ಉತ್ತರ ತತ್ತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಖ್ಯಾಡಾ ಗ್ರಾಮದಲ್ಲಿ ಮಲಪ್ರಭಾ ನದಿಯಿಂದ ಪ್ರವಾಹದ ಆತಂಕ ಶುರುವಾಗಿದೆ. ಅಪಾರ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ಬೆಣ್ಣೆಹಳ್ಳದ ಆರ್ಭಟ ಜೋರಾಗಿದೆ. ಮಲಪ್ರಭಾ ತೀರದ ಖ್ಯಾಡಾ, ಕಾತರಕಿ, ನೀರಲಗಿ ಗ್ರಾಮಗಳಲ್ಲಿ ನೀರು ನುಗ್ಗಿದ್ದು, ಖ್ಯಾಡಾ ಗ್ರಾಮದ 10 ಮನೆಗಳು ಜಲಾವೃತಗೊಂಡಿವೆ. ಖ್ಯಾಡಾ ಗ್ರಾಮಕ್ಕೆ ಮಲಪ್ರಭಾ ನದಿ ಜಲದಿಗ್ಬಂಧನ ವಿಧಿಸಿದೆ. ಹೀಗಾಗಿ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕ್ಯಾಡಾ ಗ್ರಾಮದಲ್ಲಿ ನೀರು ನುಗ್ಗಿರೋ ಹಿನ್ನೆಲೆಯಲ್ಲಿ ಬಹುತೇಕರು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ಗ್ರಾಮದ ಬೀದಿ ಬೀದಿಯಲ್ಲೂ ನೀರೇ ತುಂಬಿಕೊಂಡಿದೆ. 2007-9ರಲ್ಲಿ ಪ್ರವಾಹಕ್ಕೆ ಸಿಲುಕಿ ಗ್ರಾಮವನ್ನ ಸ್ಥಳಾಂತರ ಮಾಡಲಾಗಿತ್ತು. ರೈತರು ವಾಸಿಸುವುದಕ್ಕೆ ಯೋಗ್ಯವಲ್ಲದ ಚಿಕ್ಕ ಮನೆಗಳನ್ನ ನೀಡಿರೋ ಹಿನ್ನೆಲೆಯಲ್ಲಿ ಎಂದಿಗೂ ಮೊದಲಿನ ಮನೆಗಳಲ್ಲೇ ವಾಸಿಸುತ್ತಿದ್ದಾರೆ. ನೀರಲ್ಲೇ ಮಕ್ಕಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಪೋಷಕರು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲೂ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಳಕಲ್ನಲ್ಲೂ ಮಲಪ್ರಭಾ ನದಿ ನೀರಿನ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗಿರುವುದರಿಂದ ಜನ ಪರದಾಡುತ್ತಿದ್ದಾರೆ. ಹೇರೂರು ಕ್ರಾಸ್ ಬಳಿ ಇರುವ ಸೇತುವೆ ಮಲಪ್ರಭಾ ನದಿಯಿಂದಾಗಿ ಜಲಾವೃತಗೊಂಡಿದೆ. ಹೀಗಾಗಿ ಚಿನ್ನಾಪುರ ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಇದಾಗಿದ್ದು ನೀರಿನಲ್ಲಿ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಬಂದಾಗಿದೆ. ಬಾಗಲಕೋಟೆ ತಾಲೂಕಿನ ಚಿಕ್ಕ ಶೆಲ್ಲಿಕೇರಿ ಬಳಿ ನಿರಂತರ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿದೆ. ದೊಡ್ಡಸಾಬ್ ಅನ್ನೋರ ಹೊಲದಲ್ಲಿ ಬೃಹತ್ ಗುಂಡಿ ಬಿದ್ದಿದೆ. ಹಲವು ದಿನಗಳಿಂದ ಧಾರಾಕಾರ ಮಳೆ ಸುರಿದ ಪರಿಣಾಮ 40ರಿಂದ 60 ಅಡಿ ಅಗಲ ಭೂಮಿ ಬಾಯಿ ತೆರೆದಿದೆ. ಹೀಗಾಗಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. 2010ರಲ್ಲೂ ಮಳೆಯಾದ ಬಳಿಕ ಇದೇ ರೀತಿ ಗುಂಡಿ ಬಿದ್ದಿತ್ತು. ಈಗ ಮತ್ತೆ ಅದೇ ರೀತಿ ಆಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಅಲ್ಲೂರ ಎಸ್ಪಿ ಗ್ರಾಮದಲ್ಲಿ ಮಳೆ ನಿಂತರೂ ನೆರೆ ಹಾವಳಿ ಮಾತ್ರ ತಪ್ಪಿಲ್ಲ. ಅಲ್ಲೂರ ಎಸ್ಪಿ ಗ್ರಾಮದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳು ನಾಶವಾಗಿವೆ. ನಾಶವಾಗಿರೋ ಈರುಳ್ಳಿಯನ್ನ ಕೈಯಲ್ಲಿ ಹಿಡಿದು ರೈತರು ಕಣ್ಣೀರು ಹಾಕ್ತಿದ್ದಾರೆ. ರಾಯಚೂರು ತಾಲೂಕಿನ ಸುಲ್ತಾನ್ಪುರದಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಜಮೀನಿಗೆ ತೆರಳಿದ್ದವರು ಮತ್ತೆ ವಾಪಸ್ ಬರಲಾಗದೆ ಪರದಾಡುವಂತಾಗಿದೆ. ಹಳ್ಳದ ನೀರು ನುಗ್ಗಿ ಭತ್ತ ಸಂಪೂರ್ಣ ನಾಶವಾಗಿದೆ. ಹೊಲ ಗದ್ದೆಗಳಲ್ಲಿ ನದಿಯಂತೆ ನೀರು ಹರಿಯುತ್ತಿದೆ. ನೀರಿನ ರಭಸಕ್ಕೆ ಹೊಲದಲ್ಲಿ ರೈತರು ಸಿಕ್ಕಿ ಹಾಕಿಕೊಂಡು ಪರದಾಡಿದ್ರು. ಕೈ ಹಿಡಿದುಕೊಂಡು ಜಲಾವೃತವಾದ ಜಮೀನು ದಾಟಿದ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲಮರಿಯಲ್ಲಿ ಸೇತುವೆ ಮುಳುಗಡೆಯಾಗಿದೆ. ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಗೆದ್ದಲಮರಿ ಬಳಿ ಬ್ರಿಡ್ಜ್ ಜಲಾವೃತಗೊಂಡಿದೆ. ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಮಳೆಗೆ ಮುಳುಗಿದ್ರಿಂದ ಗೆದ್ದಲಮರಿ ಹಾಗೂ ಹುಣಸಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಹೀಗಾಗಿ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ ಅರ್ಚಕ ಕುಟುಂಬವನ್ನ ರಕ್ಷಣೆ ಮಾಡಲಾಗಿದೆ. ವೇದಾವತಿ ನದಿ ಪ್ರವಾಹದಿಂದಾಗಿ ಶನೇಶ್ವರ ದೇಗುಲದ ಆವರಣದಲ್ಲಿ ಸಿಲುಕಿದ್ರು. ಮೊದಲ ಬಾರಿ ರಕ್ಷಣೆಗೆ ತೆರಳಿದ್ದಾಗ ಬೋಟ್ ಮಗುಚಿ ಬಿದ್ದಿತ್ತು. ಹೀಗಾಗಿ ಮತ್ತೊಂದು ಬೋಟ್ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ 6 ಜನರನ್ನ ರಕ್ಷಣೆ ಮಾಡಿದ್ದು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬರಲಾಯಿತು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೊಂಕಲ್ ಶಾಲೆ ಆವರಣ ಸಂಪೂರ್ಣ ಕೆರೆಯಂತಾಗಿದೆ. ಧಾರಾಕಾರ ಮಳೆ ಸುರಿದ ಪರಿಣಾಮ ಶಾಲೆಗೆ ನೀರು ನುಗ್ಗಿದೆ. ಮಳೆ ನೀರಿನಿಂದಾಗಿ ಶಾಲೆಯ ಕೊಠಡಿಗೆ ಹೋಗುವುದಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತಾಗಿತ್ತು. ದುರಸ್ತಿಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಒಂದ್ ಕಡೆ ಮಳೆ ಅಬ್ಬರ, ಮತ್ತೊಂದೆಡೆ ಪ್ರವಾಹದ ಆರ್ಭಟ. ನೆರೆ ಹಾವಳಿಯಿಂದ ರೈತರ ಬದುಕೆ ಮೂರಾಬಟ್ಟೆ. ಕೆರೆಗಳ ಭೋರ್ಗರೆತ, ಜಮೀನುಗಳು, ರಸ್ತೆಗಳು ಮುಳುಗಡೆ. ನೋಡೋಣ ಕಣ್ಣೀರ ಪ್ರವಾಹ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ತಾಲೂಕಿನ ಬಸರಾಕೋಡ್ ಗ್ರಾಮದಲ್ಲಿ ವೇದಾವತಿ ನದಿ ಪ್ರವಾಹದಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ವೇದಾವತಿ ನದಿಯಿಂದಾಗಿ 250 ಮನೆಗಳು ಜಲಾವೃತವಾಗಿವೆ. ಮನೆಗಳಲ್ಲೇ ವಾಸವಾಗಿರುವ ಜನರಿಗೆ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆಹಾರ ವಿತರಣೆ ಮಾಡಲಾಯಿತು. ಇಡೀ ಗ್ರಾಮಕ್ಕೆ ಜಲದಿಗ್ಬಂಧನ ವಿಧಿಸಲಾಗಿದ್ದು, ತೆಪ್ಪದ ಮೂಲಕ ಮನೆ ಮನೆಗೂ ತೆರಳಿ ಆಹಾರ ವಿತರಿಸಲಾಯಿತು. 3 ದಿನಗಳಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜನರು ಒದ್ದಾಡುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಹೀಗಾಗಿ ವೇದಾವತಿ ನದಿ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ರಾರವಿ ಸೇತುವೆ ಮುಳುಗಡೆಯಾಗಿದ್ದು, ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ರಾರವಿ ಮಾರ್ಗವಾಗಿ ಆಂಧ್ರಪ್ರದೇಶಕ್ಕೆ ತೆರಳುವ ಮಾರ್ಗ ಬಂದ್ ಆಗಿದೆ. ವೇದಾವತಿ ನದಿ ಆರ್ಭಟದಿಂದ ಸೇತುವೆ ಮೇಲೆ ರಭಸವಾಗಿ ನೀರು ಹರಿಯುತ್ತಿದೆ. ಹೀಗಾಗಿ ಸೇತುವೆ ಬಳಿ ಬ್ಯಾರಿಕೇಡ್ ಅಳವಡಿಸಿ ಮುಂಜಾಗ್ರತಾ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ. ಕಲಬುರಗಿ
ಕಲಬುರಗಿ ಜಿಲ್ಲೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾಳಾಗಿರುವ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸುತ್ತಿದ್ದಾರೆ. ಬೆಳೆಹಾನಿ ಕುರಿತಂತೆ ರೈತರು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ಕಲಬುರಗಿ ತಾಲೂಕಿನ ಹೊನ್ನಕಿರಣಗಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಮಳೆ ಹಾನಿಗೀಡಾದ ಪ್ರದೇಶಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಹುಬ್ಬಳ್ಳಿ ತಾಲೂಕಿನ ಕಿರೇಸೂರ ಹೆಬಸೂರ ಗ್ರಾಮದ ಮಳೆ ಹಾನಿ ಪ್ರದೇಶಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿತು. ಬೆಣ್ಣೆಹಳ್ಳ ಪ್ರವಾಹಕ್ಕೆ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಹತ್ತಿ, ಹೆಸರು, ಈರುಳ್ಳಿ ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ರು. ಈ ವೇಳೆ ಕೇಂದ್ರ ಅಧ್ಯಯನ ತಂಡಕ್ಕೆ ಧಾರವಾಡ ಡಿಸಿ ಗುರುದತ್ತ ಹೆಗಡೆ, ಸಿಇಒ ಡಾಕ್ಟರ್ ಸುರೇಶ್ ಇಟ್ನಾಳ, ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಲಹೆಗಾರ ಶ್ರೀನಿವಾಸ್ ರೆಡ್ಡಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಜಶೇಖರ್ ಬಿಜಾಪುರ ಸಾಥ್ ನೀಡಿದ್ರು. ಹಾಸನ ಜಿಲ್ಲೆಯ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿದೆ. ಬೇಲೂರು ತಾಲೂಕಿನ ಅಂಕೆಹಳ್ಳಿ ಗ್ರಾಮದಲ್ಲಿ ಕೆರೆ ಏರಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಕೆರೆ ನೀರು ನುಗ್ಗಿದ್ದರಿಂದಾಗಿ ಜಮೀನುಗಳು ಮುಳುಗಡೆಯಾಗಿವೆ. ಹೀಗಾಗಿ ಭತ್ತ, ಕಾಫಿ, ಬಾಳೆ, ಅಡಿಕೆ ಮತ್ತು ಏಲಕ್ಕಿ ಬೆಳೆಗಳಿಗೆ ಹಾನಿಯಾಗಿದೆ. ರೈತರು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ವಿಜಯಪುರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಮಳೆಗೆ ಸೋಗಲಿ ಹಳ್ಳದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಸೋಗಲಿ ಹಳ್ಳದ ಸೇತುವೆ ಮಳೆಯಿಂದಾಗಿ ಕುಸಿದಿದೆ. ಹೀಗಾಗಿ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಕಳಪೆ ಕಾಮಗಾರಿಯಿಂದ ಅವಾಂತರ ಸೃಷ್ಟಿಯಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಗದಗ ಬೆಟಗೆರೆಯಲ್ಲಿ ರಣಮಳೆಯ ಆರ್ಭಟ ಮುಂದುವರೆದಿದ್ದು ಜನರು ವಿಲವಿಲ ಒದ್ದಾಡುತ್ತಿದ್ದಾರೆ. ಗದಗ ನಗರದ ಕಮ್ಮಾರ ಸಾಲ ಪ್ರದೇಶದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿದ್ದರಿಂದಾಗಿ ಬಾಣಂತಿಯರು ಪರದಾಡುವಂತಾಗಿದೆ. ಹಸುಗೂಸುಗಳೊಂದಿಗೆ ಶೆಡ್ನಲ್ಲಿರುವ ಬಾಣಂತಿಯರು ನೀರು ನುಗ್ಗಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಹೀಗಾಗಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಕೆರೆಗಳು ತುಂಬಿವೆ. ಹುಳಿಯಾರು ಕೆರೆ ತುಂಬಿ ಮನೆಗಳಿಗೆ ನೀರು ನುಗ್ಗೋ ಭೀತಿ ಶುರುವಾಗಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಕೆರೆಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಹೀಗಾಗಿ ಆತಂಕ ಶುರುವಾಗಿದ್ದು ಮನೆಗಳನ್ನು ಖಾಲಿ ಮಾಡುವಂತೆ ಪಟ್ಟಣ ಪಂಚಾಯಿತಿ ಸೂಚನೆ ಕೊಟ್ಟಿದೆ. ಆದ್ದರಿಂದ ಮನೆಗಳನ್ನು ಖಾಲಿ ಮಾಡಿ ಎಲ್ಲಿಗೆ ಹೋಗೋದು ಅಂತ ಆತಂಕ ಮನೆ ಮಾಡಿದೆ. ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ನಿವಾಸಿಗಳು ಜಮಾಯಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿದ್ರು. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನ ಯರಿಯೂರು ಗ್ರಾಮದಲ್ಲಿ ಮಳೆಯ ಆರ್ಭಟ ಕಮ್ಮಿಯಾಗಿದ್ದರೂ ಗ್ರಾಮಸ್ಥರ ಪರದಾಟ ಮಾತ್ರ ನಿಂತಿಲ್ಲ. ಜನರ ಬದುಕು ಅಯೋಮಯವಾಗಿದೆ. ರಣಮಳೆ ಬಿಡುವು ಕೊಟ್ಟರೂ ಪ್ರವಾಹದ ಪರಿಸ್ಥಿತಿ ಮಾತ್ರ ಕಡಿಮೆಯಾಗುತ್ತಿಲ್ಲ. ಹೀಗಾಗಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನಪ್ರತಿನಿಧಿಗಳು ಸ್ಪಂದಿಸುತ್ತಿಲ್ಲ. ಗ್ರಾಮ ಮತ್ತು ಜಮೀನುಗಳಿಗೆ ಮಳೆ ನೀರು ನುಗ್ಗಿದೆ. ನಾವು ಹೇಗೆ ಜೀವನ ಸಾಗಿಸಬೇಕು ಅಂತ ಸಂತ್ರಸ್ತರು ಅಳಲು ತೋಡಿಕೊಂಡರು. ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಪರದಾಟ. ಗುಡ್ಡದಲ್ಲಿ ಸಿಲುಕಿದ 22 ಕುರಿಗಾಹಿಗಳ ಕುಟುಂಬ. 60 ವರ್ಷಗಳ ಬಳಿಕ ತುಂಬಿದ ಕೆರೆ ಆತಂಕ ಶುರು. ಜಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಗಳು ನೀರು ಪಾಲು. ನೋಡೋಣ ವರುಣನ ಅವಾಂತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಟಿಎನ್ ಕೋಟೆ ಗ್ರಾಮದಲ್ಲೂ ಕೆರೆ ತುಂಬಿ ಹರಿಯುತ್ತಿದೆ. ಕೆರೆ ಕೋಡಿ ಬಿದ್ದ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ಗಿದೆ. ಟಿಎನ್ ಕೋಟೆ ಗ್ರಾಮದ ಹಲವು ಮನೆಗಳಿಗೆ ಜಲಾಸುರ ದಾಳಿ ಮಾಡಿದ್ದು ನಿವಾಸಿಗಳು ಪರದಾಡುವಂತಾಗಿದೆ. ಮನೆಗಳಿಗೆ ನುಗ್ಗಿರೋ ನೀರನ್ನ ಹೊರಹಾಕೋಕೆ ಹರಸಾಹಸ ಪಟ್ಟರು. ಅಷ್ಟೇ ಅಲ್ಲ, ಕೆಲವರು ಮನೆಗಳನ್ನ ತೊರೆದು ಬೇರೆ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಿರಂತರ ಜಡಿಮಳೆ ಹಿನ್ನೆಲೆಯಲ್ಲಿ ಆಯಿತೋಳು ಗ್ರಾಮದಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ಶಿವಣ್ಣ ಅನ್ನೋರಿಗೆ ಸಣ್ಣಪುಟ್ಟ ಗಾಯವಾಗಿದ್ದು ಅದೃಷ್ಟವಶಾತ್ ಶಿವಣ್ಣ ಹಾಗೂ ಜ್ಯೋತಿ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೆಲವೆಡೆ ಅನಾಹುತಗಳ ಸರಣಿ ಮುಂದುವರೆದಿದೆ. ಮೇಲ್ಚಾವಣಿ ಕುಸಿದ ಪರಿಣಾಮ ಕುಟುಂಬ ಬೀದಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ
ಕುಮರಡಿ ಗುಡ್ಡದಲ್ಲಿ 22 ಕುರಿಗಾಹಿಗಳ ಕುಟುಂಬ ಪ್ರವಾಹದಲ್ಲಿ ಸಿಲುಕಿದೆ. ಕುರಿಗಳನ್ನ ಮೇಯಿಸಲು ಗುಡ್ಡಕ್ಕೆ ತೆರಳಿದ್ದ 22 ಕುಟುಂಬಗಳು ಪರದಾಡ್ತಿವೆ. ಗುಡ್ಡದ ಸುತ್ತಮುತ್ತಲೂ ವಾಣಿವಿಲಾಸ ಸಾಗರ ಡ್ಯಾಂನ ಹಿನ್ನೀರು ಆವರಿಸಿದೆ. ಸದ್ಯ ಗುಡ್ಡದಲ್ಲೇ ಟೆಂಟ್ ಹಾಕಿಕೊಂಡು ನೆಲೆಸಿದ್ದಾರೆ. 1,000ಕ್ಕೂ ಹೆಚ್ಚು ಕುರಿಗಳು ಇರೋದ್ರಿಂದ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ತೆಪ್ಪದಲ್ಲಿ ತೆರಳಿ ಸಂಬಂಧಿಕರು ಆಹಾರದ ಸಾಮಗ್ರಿಗಳನ್ನ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಹೊಸದುರ್ಗ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಹನುಮನಕಟ್ಟೆ ಗ್ರಾಮದಲ್ಲಿ ಕೆರೆಕೋಡಿ ಬಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಹನುಮನಕಟ್ಟೆ ಗ್ರಾಮದ ಬಳಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ಜಲಾವೃತಗೊಂಡಿದೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದ್ದರಿಂದಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಗ್ರಾಮೀಣ ಭಾಗದ ಜನರು ಪರದಾಟ ನಡೆಸುತ್ತಿದ್ದಾರೆ. ಬೈಕ್, ಆಟೋ ಸೇರಿದಂತೆ ಮತ್ತಿತರ ವಾಹನಗಳು ಸಂಚರಿಸಲು ಆಗದೆ ಜನರು ಹೈರಾಣಾಗಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗದಲ್ಲಿ ಕೆರೆಕೋಡಿ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಆಲಘಟ್ಟ ಗ್ರಾಮದಲ್ಲಿ ಕೆರೆಕೋಡಿ ಬಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದ ರಸ್ತೆಗಳ ಮೇಲೆ ಕೆರೆ ನೀರು ರಭಸವಾಗಿ ಹರಿಯುತ್ತಿದೆ. ಆಲಘಟ್ಟ ಗ್ರಾಮದಲ್ಲಿ ಮನೆಗಳಲ್ಲಿ ನುಗ್ಗಿರೋ ನೀರನ್ನ ಹೊರಹಾಕುವುದಕ್ಕೆ ಜನರು ಹರಸಾಹಸ ಪಟ್ಟಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಳೆದ ಕೆಲ ದಿನಗಳಿಂದಲೂ ಧಾರಾಕಾರ ಮಳೆಯಾಗ್ತಿದೆ. ಹೀಗಾಗಿ 60 ವರ್ಷಗಳ ಬಳಿಕ ಬೇತೂರು ಪಾಳ್ಯ ಕೆರೆ ತುಂಬಿದ್ದು ಕೋಡಿ ಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬೇತೂರು ಪಾಳ್ಯ ಕೆರೆ ತುಂಬಿದ್ರಿಂದ ಗ್ರಾಮಸ್ಥರು ಸಂಭ್ರಮಿಸುತ್ತಿದ್ದಾರೆ. ಕೆರೆ ನೀರು ನೋಡುವುದಕ್ಕೆ ಗ್ರಾಮದ ಜನರು ಮುಗಿಬಿದ್ದಿರೋ ದೃಶ್ಯ ಕಂಡುಬಂತು. ಆದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅವಾಂತರಗಳ ಸುರಿಮಳೆಯೇ ಆಗ್ತಿದೆ. ಗದಗ ನಗರದ ಮಲ್ಲಸಮುದ್ರ ಬಳಿಯ ಜಿಮ್ಸ್ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿದ್ದು ಔಷಧಗಳು ನೀರು ಪಾಲಾಗಿವೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಔಷಧ ಮಳೆ ನೀರಿನ ಪಾಲಾಗಿದೆ. ಔಷಧವನ್ನ ಸ್ಥಳಾಂತರ ಮಾಡುವುದಕ್ಕೆ ಸಿಬ್ಬಂದಿ ನಡುವೆ ವಾಗ್ವಾದ ಕೂಡ ನಡೆಯಿತು. ಕೋಲಾರ ಜಿಲ್ಲೆಯಲ್ಲೂ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದಾಗಿ ರಸ್ತೆ ಸಂಪರ್ಕಗಳೇ ಬಂದಾಗಿದೆ. ಮುದುವಾಡಿ ಕೆರೆ ಮಳೆಯಿಂದಾಗಿ ತುಂಬಿ ಹರಿಯುತ್ತಿದೆ. ರಸ್ತೆ ಮೇಲೆ ಕೆರೆ ನೀರು ರಭಸವಾಗಿ ಹರಿಯುತ್ತಿದ್ದು ಹೋಳೂರು ಮತ್ತು ಬೆಳ್ಳಂಬರಿ ಗ್ರಾಮದ ರಸ್ತೆ ಬಂದಾಗಿದೆ. ಹೀಗಾಗಿ ಟ್ರ್ಯಾಕ್ಟರ್ ಟೆಂಪೋಗಳಲ್ಲಿ ಜನರು ರಸ್ತೆಯನ್ನ ದಾಟ್ತಿರೋ ದೃಶ್ಯ ಕಂಡುಬರ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದ ಸೇತುವೆ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಕಾಗಿನ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಮಳೆಯಿಂದಾಗಿ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಸೇತುವೆ ಮುಳುಗಡೆಯಾದರೆ ಕಲಬುರಗಿ, ಸೇಡಂ, ಹೈದರಾಬಾದ್ ಸಂಪರ್ಕ ಕಡಿತಗೊಳ್ಳುವ ಆತಂಕ ಶುರುವಾಗಿದೆ. ದೆಹಲಿಯ ರಾಜಪಥ ಇನ್ಮುಂದೆ ಕರ್ತವ್ಯ ಪಥವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ ಕರ್ತವ್ಯ ಪಥ. ಕರ್ತವ್ಯ ಪಥದಲ್ಲಿರೋ ವಿಶೇಷತೆಗಳೇನು ನೋಡೋಣ ನಮೋ ಕರ್ತವ್ಯ ಪಥ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿಯ ಪ್ರತಿಷ್ಠಿತ ರಾಜಪಥದ ರಸ್ತೆ ಇನ್ಮುಂದೆ ಕರ್ತವ್ಯ ಪಥವಾಗಿ ಬದಲಾಗಲಿದೆ. ದೆಹಲಿಯ ಇಂಡಿಯಾ ಗೇಟ್ನಿಂದ ರಾಷ್ಟ್ರಪತಿ ಭವನದವರೆಗಿನ ರಸ್ತೆಯನ್ನ ರಾಜಪಥ ಎಂದು ಕರೆಯುತ್ತಿದ್ರು. 1919ರಲ್ಲಿ ಇಂಗ್ಲೆಂಡ್ನ ರಾಜ 5ನೇ ಚಾರ್ಲ್ಸ್ ದೆಹಲಿಗೆ ಭೇಟಿ ಕೊಟ್ಟ ನೆನಪಿಗೆ ಆ ರಸ್ತೆಯನ್ನ ಕಿಂಗ್ಸ್ ವೇ ಎಂದು ಬ್ರಿಟಿಷರು ಕರೆಯುತ್ತಿದ್ರು. ಬಳಿಕ ಅದು ರಾಜಪಥವಾಗಿ ಬದಲಾಗಿತ್ತು. ಇದೀಗ ಆ ಹೆಸರನ್ನ ತೆಗೆದು ಕರ್ತವ್ಯ ಪಥವಾಗಿ ಬದಲಾಯಿಸಲಾಗ್ತಿದೆ. ದೆಹಲಿಯ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ಗೆ ಸಂಪರ್ಕ ಕಲ್ಪಿಸುವ ಐತಿಹಾಸಿಕ ರಾಜ್ಪಥ್ ಇಂದಿನಿಂದ ಕರ್ತವ್ಯ ಪಥ ಆಗಿ ಬದಲಾಗಲಿದೆ. ಇಂದು ಸಂಜೆ ರಸ್ತೆಯ ಮರುನಾಮಕರಣ ನಡೆಯಲಿದೆ. ಸೆಂಟ್ರಲ್ ವಿಸ್ಟಾ ಯೋಜನೆಯಡಿ ಅಭಿವೃದ್ಧಿಯಾಗುತ್ತಿರುವ ರಸ್ತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ನಿನ್ನೆ ನಡೆದ ದೆಹಲಿ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಮರುನಾಮಕರಣದ ಪ್ರಸ್ತಾವನೆಯನ್ನ ಅಂಗೀಕರಿಸಲಾಗಿದೆ. ಪ್ರಧಾನಿ ಮೋದಿ ಇಂದು ಉದ್ಘಾಟನೆ ಮಾಡಲಿರುವ ಕರ್ತವ್ಯ ಪಥ ಹಲವು ಆಕರ್ಷಣೆಗಳನ್ನು ಒಳಗೊಂಡಿದೆ. 3 ಕಿಲೋಮೀಟರ್ನ ಕರ್ತವ್ಯ ಪಥದ ರಸ್ತೆಯ 2 ಇಕ್ಕೆಲಗಳಲ್ಲಿ ಕಾಲುವೆ ನಿರ್ಮಿಸಲಾಗಿದೆ. 101 ಎಕರೆ ವಿಸ್ತೀರ್ಣದ ದಾರಿಯಲ್ಲಿ ಅನೇಕ ಬಗೆಯ ಹೂಗಳು, ಹುಲ್ಲನ್ನ ಬೆಳೆಸಲಾಗಿದೆ. ಹಾಗೆ ಕಾಲುವೆ ನಿರ್ಮಾಣದಲ್ಲಿ ಕೆಂಪು ಶಿಲೆಯ ಗ್ರಾನೈಟ್ ಬಳಸಿದ್ದು ಅತ್ಯಾಕರ್ಷಕವಾಗಿ ಕಾಣ್ತಿದೆ. ಕರ್ತವ್ಯ ಪಥ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದೆ. ಇಂಡಿಯಾ ಗೇಟ್ ಎದುರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಸ್ಥಾಪಿಸಿದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 28 ಅಡಿಯ ಬೋಸ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ. ರಾಜಪಥ ರಸ್ತೆಯನ್ನ ಕರ್ತವ್ಯ ಪಥ ಎಂದು ಬದಲಾಯಿಸೋದ್ರ ಜೊತೆಗೆ ಬೋಸ್ ಅವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ.
ಕರ್ತವ್ಯ ಪಥ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸುಮಾರು 1,500 ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ಮೆರುಗು ನೀಡಲಿವೆ. ಹಾಗೆ ಡ್ರೋನ್ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಕುರಿತು ಪ್ರದರ್ಶನ ನಡೆಯಲಿದೆ. ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕರ್ತವ್ಯ ಪಥದ ಸುತ್ತ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಕರ್ತವ್ಯ ಪಥ ರಸ್ತೆ ಉದ್ಘಾಟನೆ ಬಳಿಕ ಪ್ರಧಾನಿ ಮೋದಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಸ್ತೆ ಉದ್ಘಾಟನೆ ಮಾಡಿ ಇಂಡಿಯಾ ಗೇಟ್ ತನಕ ಪ್ರಧಾನಿ ಸಾಗಲಿದ್ದು ಎನ್ಡಿಎಂಸಿ ಮಕ್ಕಳನ್ನ ಮೋದಿ ಭೇಟಿಯಾಗಲಿದ್ದಾರೆ. ಹಾಗೆ ಕರ್ತವ್ಯ ಪಥ ನಿರ್ಮಿಸಿದ ಕಾರ್ಮಿಕರನ್ನು ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ. ಬಳಿಕ ವಿಶೇಷ ಪ್ರದರ್ಶನ ವೀಕ್ಷಣೆ ಮಾಡಲಿರುವ ಪ್ರಧಾನಿ ಕರ್ತವ್ಯ ಪಥ ಕುರಿತು ಭಾಷಣ ಮಾಡಲಿದ್ದಾರೆ. ಅಂದಹಾಗೆ ಅತ್ಯಾಕರ್ಷಕವಾಗಿ ನಿರ್ಮಾಣವಾಗಿರುವ ಕರ್ತವ್ಯ ಪಥದಲ್ಲೇ ಇನ್ಮುಂದೆ ಗಣರಾಜ್ಯೋತ್ಸವ ನಡೆಯುವ ಸಾಧ್ಯತೆ ಇದೆ. ಇಷ್ಟು ದಿನ ಕೆಂಪುಕೋಟೆಯ ಬಳಿ ಗಣರಾಜ್ಯೋತ್ಸವ ನಡೆಯುತ್ತಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಿಪಬ್ಲಿಕ್ ಡೇ ಪರೇಡ್ ಅನ್ನ ಕರ್ತವ್ಯ ಪಥದಲ್ಲೇ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರಮುಖ ಸರ್ಕಾರಿ ಕಾರ್ಯಕ್ರಮಗಳನ್ನು ಇಲ್ಲಿಯೇ ನಡೆಸುವ ಇಚ್ಛೆ ಹೊಂದಿದ್ದಾರೆ. ಪ್ರಧಾನಿ ಮೋದಿ ಇಂದು ಲೋಕಾರ್ಪಣೆ ಮಾಡಲಿರುವ ಕರ್ತವ್ಯ ಪಥ ಶೀಘ್ರವೇ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಜನರಿಗಾಗಿ ಸುಮಾರು 16 ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಿದ್ದು ಸಾರ್ವಜನಿಕ ಶೌಚಾಲಯ, ಫುಡ್ ಪಾಯಿಂಟ್, ಪಾರ್ಕಿಂಗ್ ವ್ಯವಸ್ಥೆಯೂ ಕರ್ತವ್ಯ ಪಥದಲ್ಲಿ ಇದೆ. ರಸ್ತೆ ಪಕ್ಕದಲ್ಲಿರುವ 2 ಕಾಲುವೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕರ್ತವ್ಯ ಪಥ ರಸ್ತೆಯನ್ನ ಸೆಂಟ್ರಲ್ ವಿಸ್ಟಾ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನೂತನ ಸಂಸತ್ ಭವನ, ಕೇಂದ್ರ ಕಾರ್ಯದರ್ಶಿಗಳ ಸಾಮಾನ್ಯ ಕಚೇರಿ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಬಿಲ್ಡಿಂಗ್ನ ಜೊತೆಗೆ ಇಂಡಿಯಾ ಗೇಟ್ನಿಂದ ರಾಷ್ಟ್ರಪತಿ ಭವನದ ತನಕ ಇರುವ ಕರ್ತವ್ಯ ಪಥ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಒಂದರ ಬೆನ್ನಿಗೆ ಒಂದರಂತೆ ಎಲ್ಲವೂ ಉದ್ಘಾಟನೆಯಾಗಲಿವೆ.